ನಮಸ್ಕಾರ ಸ್ನೇಹಿತರೆ, ನಾನು ಮನಾಚೇತನ್. ನಮ್ಮ ಕಮಲಾರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರದ ಬಗ್ಗೆ ಮಾತಾಡೋಣ. ಅದರ ವಿಚಾರವಾಗಿ ನನ್ನ ಅನುಭವ, ಸದ್ಯದ ಪರಿಸ್ಥಿತಿ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ತುಂಬ ಜನಗಳಿಗೆ ಗೊತ್ತಿಲ್ಲ, ಇದು ಕಷ್ಟಪಡೋರಿಗೆ ತುಂಬ ಒಳ್ಳೆ ಫೀಲ್ಡ್ ಅಂತ. ಆದರೂ ಎಲ್ಲರ ಮನಸ್ಸಲ್ಲಿರೋ ಸರಿ ತಪ್ಪು ವಿಚಾರಗಳನ್ನ ಅಷ್ಟು ಸುಲಭವಾಗಿ ತೆಗಿಯೋಕ್ಕಾಗಲ್ಲ ಅಲ್ವಾ? ಇರಲಿ ಬನ್ನಿ, ಅದು ಏನು, ಏಕೆ ಅಂತ ತಿಳಿಯೋಣ. ಈ ವಿಚಾರವನ್ನು ನಿಮ್ಮ ಮುಂದೆ ಸರಳ ವಿವರಣೆಯೊಂದಿಗೆ ತರ್ತಾ ಇದ್ದೀನಿ. ಈ ವಿಡಿಯೋನ ನೋಡಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮಾಡಿ. ಬನ್ನಿ, ಮತ್ತೆ ತಡ. ಸಿವಿಲ್ ಇಂಜಿನಿಯರಿಂಗ್ ಏಕೆ ನೆಗ್ಲೆಕ್ಟ್ ಆಗಿದೆ, ಅದಕ್ಕೆ ಏನು ಪರಿಹಾರ, ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ತುಂಬ ಜನಗಳಿಗೆ ನಾವು ಇಂಜಿನಿಯರಿಂಗ್ ಮುಗಿಸ್ಬಿಟ್ರೆ ಸಾಕು, ಬದುಕು ಸೆಟ್ಲು ಅನ್ನೋ ಭಾವನೆಗಳೇ ತುಂಬ ಜಾಸ್ತಿ ಇದೆ. ಈ ಪ್ರತಿ ವರ್ಷ PUC ಮುಗಿಸಿದ ವಿದ್ಯಾರ್ಥಿಗಳು ಸೈನ್ಸ್ನಲ್ಲಿ ಯಾವ್ಯಾವ ಕೋರ್ಸ್ ತೊಗೊಳ್ತಾರೆ, ಏನು ಮಾಡ್ತಾರೆ ಅನ್ನೋ ವಿಚಾರವಾಗಿ ಒಂದು ಪುಟ್ಟ ವಿವರವನ್ನು ನಾನು ಸಿದ್ಧಪಡಿಸ್ಕೊಂಡಿದ್ದೀನಿ. ವಾರ್ಷಿಕ ಸರಾಸರಿ ಒಂದು 35-40% ವಿದ್ಯಾರ್ಥಿಗಳು ಸೈನ್ಸ್ ಸ್ಟ್ರೀಮನ್ನು ಆಯ್ಕೆ ಮಾಡ್ಕೋತಾರೆ. ಸೈನ್ಸ್ ಸ್ಟ್ರೀಮ್ನಲ್ಲಿ ಹೆಚ್ಚು ಬೇಡಿಕೆ ಇರುವ ಕೋರ್ಸ್ಗಳು ಅಂತ ಅಂದರೆ ಕಂಪ್ಯೂಟರ್ ಸೈನ್ಸ್, ಡಾಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮತ್ತು ENC. ಈ ಕೋರ್ಸಸ್ಸು ಉದ್ಯೋಗ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ, ಅದ್ರ ಜೊತೆಗೆ ವೇತನ ಜಾಸ್ತಿ ಕೊಡ್ತದೆ, ವಿದೇಶಿ ಅವಕಾಶಗಳನ್ನು ಹೆಚ್ಚು ಒದಗಿಸುತ್ತೆ. ಅದರಲ್ಲಿ 90% ಜನ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸಕ್ಕೆ, ಅದರಲ್ಲೂ ಪೋಷಕರು ಮತ್ತು ಇತ್ತೀಚಿನ ತಲೆಮಾರಿನವರು ಕಡಿಮೆ ಆಸಕ್ತಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ಹಲವಾರು ಕಾರಣಗಳಿವೆ. ಅವುಗಳೇನು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನ, IT ಉದ್ಯೋಗಗಳು ತುಂಬ ವೇಗವಾಗಿ ಬೆಳೀತಾ ಇದೆ. ಅವುಗಳಲ್ಲಿ ಉತ್ತಮ ಸಂಬಳ, ವಿದೇಶಿ ಅವಕಾಶ ಮತ್ತು ಫ್ಲೆಕ್ಸಿಬಲ್ ಕೆಲಸದ ವಾತಾವರಣ ಈ ಯೋಚನೆಯನ್ನು ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಆದ್ರೇನು, ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡ್ನಲ್ಲಿ ಹೊಸ ಉದ್ಯೋಗ ಸೃಷ್ಟಿಗಳು ಬಹಳ ನಿಧಾನ ಆಗಿದೆ. ಸರ್ಕಾರಿ ಯೋಜನೆಗಳು ಮತ್ತು ಖಾಸಗಿ ಕಟ್ಟಡ ನಿರ್ಮಾಣ ಪ್ರಗತಿ ನಿರಂತರವಾಗಿಲ್ಲ. ಹೊಸದಾಗಿ ಇಂಜಿನಿಯರಿಂಗ್ ಮುಗಿಸಿರ್ತಾರಲ್ಲ, ಅವರ ಸ್ಟಾರ್ಟಿಂಗ್ ಸ್ಯಾಲ್ರಿ ತುಂಬ ಕಡಿಮೆ. ಆ ಕೆಲಸದಲ್ಲೂ ಕೂಡ ಒಂದು ಸ್ಟೆಬಿಲಿಟಿ ಇರೋದಿಲ್ಲ, ತುಂಬ ಏರುಪೇರಾಗ್ತಾ ಇರುತ್ತೆ. ಅದರಲ್ಲೂ ಅನುಭವ ಇಲ್ಲ ಅಂತಂದರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಅವಕಾಶ ಪಡೆಯೋದು ತುಂಬ ಕಷ್ಟ ಆಗುತ್ತೆ, ಸಮಯ ಕೂಡ ತಗೊಳುತ್ತೆ. ಇನ್ನು IT ಸಾಫ್ಟ್ವೇರ್ ಉದ್ಯೋಗಗಳಿಗೆ ಹೋಲಿಸಿದ್ರೆ ಕೆಲಸದ ವೇತನ ಜೊತೆಗೆ ಇನ್ಕ್ರಿಮೆಂಟ್ ಕೂಡ ತುಂಬ ಕಡಿಮೆ. ಇಲ್ಲಿ ಫಿಸಿಕಲ್, ಮೆಂಟಲ್ ಪ್ರೆಷರ್ ತುಂಬ ಜಾಸ್ತಿ ಇದೆ. ಸಿವಿಲ್ ಇಂಜಿನಿಯರಿಂಗ್ ಉದ್ಯೋಗಗಳಲ್ಲಿ ಹೆಚ್ಚಿನದಾಗಿ ಫಿಸಿಕಲ್ ಲೇಬರ್ಸ್ ಬೇಕಾಗುತ್ತೆ. ಬಹುತೇಕ ಸಮಯದಲ್ಲಿ ಆನ್ಸೈಟ್ ಕೆಲಸ ಕೂಡ ನಾವು ಮಾಡಬೇಕಾಗುತ್ತೆ. IT ಉದ್ಯೋಗಗಳ ಥರ ಮನೇಲಿ ಕೂತ್ಕೊಂಡು ಏನಾದ್ರು ಕೆಲಸ ಮಾಡ್ತೀವಿ ಅಂತಂದರೆ ಅಥವಾ ಅವಕಾಶ ತೀರಾ ಕಡಿಮೆ. ಈ ಆಧುನಿಕ ಯುಗದಲ್ಲಿ ಅಂದರೆ ಈ ಸಿವಿಲ್ ಕ್ಷೇತ್ರದಲ್ಲಿ ಡಿಜಿಟಲೀಕರಣ ತುಂಬ ಕನಿಷ್ಠ ಮಟ್ಟದಲ್ಲೈತೆ. ಸಿವಿಲ್ ಕ್ಷೇತ್ರ ಇನ್ನೂ ಹಳೆಯ ವಿಧಾನಗಳ ಮೇಲೆ ಹೆಚ್ಚು ಅವಲಂಬಿಸೈತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಆಟೋಮೇಷನ್ಸ್, 3D ಪ್ರಿಂಟಿಂಗು ಮೊದಲಾದ ತಂತ್ರಜ್ಞಾನಗಳ ಬಳಕೆ ತುಂಬ ನಿಧಾನವಾಗಿದೆ. ಈ ಕಾರಣದಿಂದ ಯುವಕರು ತುಂಬ ಆಸಕ್ತಿಯನ್ನು ಕಳ್ಕೊತಾ ಇದ್ದಾರೆ. ಈ ಫೀಲ್ಡ್ ನೆಗ್ಲೆಕ್ಟ್ ಆಗೋದಕ್ಕೆ ಇನ್ನೊಂದು ಮುಖ್ಯ ಕಾರಣ ಇದೆ. ಈ ಫೀಲ್ಡ್ಗೆ ಯಾರು ಬೇಕಾದರೂ ಬರ್ಬೋದು, ಆದರೆ ನಾವು ಮಾತ್ರ ಬೇರೆ ಕಡೆ ಹೋಗೋದಕ್ಕೆ ಆಗೋದೇ ಇಲ್ಲ. ಇದರಿಂದ ಕೆಲವರಿಗೆ ಉಡಾಫೆ ಕೂಡ ಜಾಸ್ತಿ ಆಗಿದೆ. ನಾನು ಓದ್ಬಿಟ್ಟೆ ಬರಬೇಕು ಅಂತ ಏನಿಲ್ಲ, ಓದ್ದೇ ಹೋದರೂ ಸಿವಿಲ್ ಇಂಜಿನಿಯರ್ ಫೀಲ್ಡ್ ಬರ್ಬೋದಲ್ಲ ಅನ್ನೋ ಭಾವನೆಗಳೇ ಜಾಸ್ತಿ ಆಗಿದೆ. ಅದು ಕೂಡ ಇದು ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡ್ ನೆಗ್ಲೆಕ್ಟ್ ಆಗೋದಕ್ಕೆ ಒಂದು ಕಾರಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಸೇರುವವರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಕೆಲವು ಕಾಲೇಜುಗಳು ಅಪ್ಲಿಕೇಶನ್ಸ್ ಮೂಲದ ಪ್ರಕಾರ 2024ರವರೆಗೆ ಸಿವಿಲ್ ಇಂಜಿನಿಯರಿಂಗ್ಗೆ ಸೇರಿರುವ ವಿದ್ಯಾರ್ಥಿಗಳ ವಾರ್ಷಿಕ ಪರ್ಸೆಂಟೇಜ್ ಎಷ್ಟು ಅಂತಂದರೆ 2020ರಲ್ಲಿ 9.1% ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್ಗೆ ಆಯ್ಕೆಯಾಗಿದ್ದಾರೆ. ಅದೇ 2021ರಲ್ಲಿ 8.3% ಆಗಿದೆ, 22ರಲ್ಲಿ 7.5% ಆಗಿದೆ, 23ರಲ್ಲಿ 6.9% ಆಗಿದೆ, 24ರಲ್ಲಿ 6%. ಈ ಮಾಹಿತಿ ಲಾಸ್ಟ್ ಇಯರ್ ತನಕ ಇದೆ. ಇದು ಒಳ್ಳೆಯ ಸೂಚನೆಗಳಂತೂ ಖಂಡಿತ ಅಲ್ಲ. ಇದರ ಪರಿಹಾರಕ್ಕಾಗಿ ಸರ್ಕಾರ ಇದನ್ನು ತುಂಬ ಗಾಢವಾಗಿ ಥಿಂಕ್ ಮಾಡಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಪರಿಹಾರಗಳೇನು? ಆಧುನಿಕ ತಂತ್ರಜ್ಞಾನಗಳ ಅಳವಡಿಕೆ ಸಿವಿಲ್ ಕ್ಷೇತ್ರದಲ್ಲಿ ಬೇಕೇ ಬೇಕು. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, BIM, 3D ಪ್ರಿಂಟಿಂಗು, ಆಟೋಮೇಷನ್ ಮುಂತಾದ ತಂತ್ರಜ್ಞಾನಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಬಳಸಬೇಕು. ಜೊತೆಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ಯೋಜನೆ ಮತ್ತು ನಿರ್ವಹಣಾ ಕಾರ್ಯಗಳನ್ನು ಸುಗಮಗೊಳಿಸಬೇಕು. ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಲು ಸರ್ಕಾರ ಮತ್ತು ಖಾಸಗಿ ವಲಯ ಹೆಚ್ಚಿನ ನಿರ್ಮಾಣ ಮತ್ತು ಮೂಲಸೌಕರ್ಯಗಳ ಅಂದರೆ ಇನ್ಫ್ರಾಸ್ಟ್ರಕ್ಚರ್ಸ್ ಯೋಜನೆಗಳನ್ನು
ಕೈಗೆತ್ತಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಜೊತೆಗೆ ಹೊಸ ಕಂಪ್ನಿಗಳ ಬೆಂಬಲ ನೀಡುವ ಮೂಲಕ ಉದ್ಯೋಗ ಸೃಷ್ಟಿಯನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಈ ಕ್ಷೇತ್ರದಲ್ಲಿ ಸ್ಟಾರ್ಟಪ್ಸ್ಗೆ ಪ್ರೋತ್ಸಾಹ ಕೂಡ ಬೇಕಾಗುತ್ತೆ. ಹೊಸ ಆವಿಷ್ಕಾರಗಳನ್ನ ಪ್ರಚಾರ ಕೂಡ ಮಾಡಬೇಕಾಗುತ್ತೆ. ಸಿವಿಲ್ ಇಂಜಿನಿಯರ್ಗಳ ವೇತನ ಮತ್ತು ಹಿತಾಸಕ್ತಿಯನ್ನು ಸುಧಾರಿಸುವುದರ ಜೊತೆಗೆ ತಾಂತ್ರಿಕ ಪರಿಣತಿ ಅಂದರೆ ಟೆಕ್ನಿಕಲ್ ಸ್ಕಿಲ್ಸ್ ಹೆಚ್ಚಿಸಿಕೊಳ್ಳಲು ಉದ್ಯೋಗ ಪ್ರಾಪ್ತಿಯ ಹೊಸ ಮಾರ್ಗಗಳನ್ನೇ ನಾವು ನೀಡಬೇಕಾಗುತ್ತೆ. ಫ್ರೆಷರ್ಸ್ಗೆ ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫ್ರೀಲ್ಯಾನ್ಸಿಂಗು ಮತ್ತು ಗಿಗ್ ಬೇಸ್ಡ್ ಉದ್ಯೋಗಗಳ ಬಗ್ಗೆ ತರಬೇತಿ ಕೊಡಬೇಕಾಗುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವಕಾಶ ಶೋಧಿಸೋದಕ್ಕೆ ಒಂದು ಪ್ರೋತ್ಸಾಹ ಅವ್ರಿಗೆ ಸಿಕ್ಕಿದಷ್ಟು ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಅದಲ್ಲದೆ ಇನ್ನೊಂದು ವಿಚಾರ ಏನು ಅಂದರೆ, ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿ ಲೈಸೆನ್ಸ್ ಪಡೆದಿರೋ ಜನರು ಅಂದರೆ ಯಾರು ಇರ್ತಾರೆ ಅವ್ರಿಗೆ ಸರ್ಕಾರ ಜಾಸ್ತಿ ಮಾನ್ಯತೆ ನೀಡಿದರೆ ಅವ್ರಿಗೆ ಭದ್ರತೆ ಮತ್ತು ಕಾನ್ಫಿಡೆಂಟ್ ಎರಡೂ ಸಿಗುತ್ತೆ ಅಂತ. ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಪ್ರಾಯೋಗಿಕ ಅನುಭವ ಅಂದರೆ ಪ್ರಾಕ್ಟಿಕಲ್ ನಾಲೆಡ್ಜು, ಇಂಡಸ್ಟ್ರಿಯಲ್ ಟ್ರೈನಿಂಗ್ಸ್ ಮತ್ತು ಇಂಟರ್ನ್ಶಿಪ್ ಪ್ರೋಗ್ರಾಮ್ಸು ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ. ಈ ಹೊಸ ಪೀಳಿಗೆಗೆ ತಂತ್ರಜ್ಞಾನ ಆಧಾರಿತ ಅಭ್ಯಾಸವನ್ನು ತರಬೇಕು. ವಿದ್ಯಾರ್ಥಿಗಳು ಹೊಸ ಉದ್ಯೋಗಗಳತ್ತ ಗಮನ ಕೊಡೋದಕ್ಕೆ ಸರ್ಕಾರ ಗಮನ ಹರಿಸಬೇಕು. ಸಾಮಾಜಿಕ ಪ್ರಭಾವ ಮತ್ತು ಜಾಗೃತಿಯನ್ನು ಹೆಚ್ಚಿಸಲು ಸಿವಿಲ್ ಇಂಜಿನಿಯರಿಂಗ್ ಎಂಬುದು ದೇಶದ ಬೆಳವಣಿಗೆಗೆ ತುಂಬ ಅತ್ಯವಶ್ಯಕವಾದ ಕ್ಷೇತ್ರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇದನ್ನು ಜನರಿಗೆ ಅರಿವು ಮೂಡಿಸ್ಬೇಕು. ಜೊತೆಗೆ ಪ್ರಸಕ್ತ ಅಭಿಯಂತರರು ಅಂದರೆ ವರ್ಕಿಂಗ್ ಇಂಜಿನಿಯರ್ಸ್ ಅಂತ ಯಾರಿರ್ತಾರೆ ಅವರು ಸರ್ಕಾರದಿಂದ ನೇಮಿತವಾಗಿರುವಂಥವರೇ ಆಗಿರಲಿ, ಯಾರೇ ಆಗಿರಲಿ, ತಮ್ಮ ಅನುಭವವನ್ನು ಯುವಜನತೆ ಜೊತೆ ಹಂಚ್ಕೋಬೇಕು ಮತ್ತು ಮಾರ್ಗದರ್ಶನ ಅವ್ರಿಗೆ ನೀಡಬೇಕು ಅಂತ ನಾನು ಕೇಳ್ತೀನಿ. ನೋಡಿ, ತಂತ್ರಜ್ಞಾನ ಪ್ರಗತಿಯೊಂದಿಗೆ ಸಿವಿಲ್ ಇಂಜಿನಿಯರಿಂಗ್ ಪ್ರಭಾವ ಎಷ್ಟು ಹೆಚ್ಚುತ್ತಾ ಹೋಗುತ್ತೆ ಅಷ್ಟು ಸ್ಯಾಲ್ರಿ ಜಾಸ್ತಿ ಆಗುತ್ತೆ. ಉದ್ಯೋಗ ಭದ್ರತೆ ಕೂಡ ಒಂದು ವೃತ್ತಿಯಾಗಿ ರೂಪುಗೊಳ್ಳುತ್ತೆ ಮತ್ತು ಇದರ ಭವಿಷ್ಯ ಅಂದರೆ ಈ ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರದ ಭವಿಷ್ಯ ಎಷ್ಟು ಉತ್ತಮವಾಗುತ್ತೆ. ಆವಾಗ ಯುವಜನತೆ ಅಂತ ಏನಿರ್ತಾರಲ್ಲ ಅವರು ಈ ಕ್ಷೇತ್ರಕ್ಕೆ ಮರಳಿ ಬರ್ಬೋದು ಅನ್ನೋದು ನನ್ನ ಆಸೆ. ಸ್ನೇಹಿತರೆ, ನಿಮಗೆ ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರ ಏಕೆ ಕಡೆಗಣನೆಯಾಗಿದೆ ಮತ್ತು ಪರಿಹಾರಗಳೇನು ಎಂಬುದರ ಬಗ್ಗೆ ವಿವರವಾಗಿ ತಿಳಿಸಿದ್ದೇನೆ. ನಿಮಗೇನಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ವಿಚಾರವನ್ನು ಕಂಟಿನ್ಯೂ ಮಾಡ್ತೀನಿ. ಏನು, ಸಿವಿಲ್ ಇಂಜಿನಿಯರಿಂಗ್ ಮುಗಿಯಿತು, ಮುಂದೇನು ಕಂಪ್ಲೀಟ್ ಕೆರಿಯರ್ ಗೈಡ್ ಬಗ್ಗೆ ನಾನೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ ಬನ್ನಿ. ಆ ವಿಡಿಯೋದಲ್ಲಿ ಎಲ್ಲರೂ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.